16 ಹಾಗೂ 17ನೆಯ ಕವನ. ಈ ಧರಿತ್ರಿಯಲ್ಲಿ ಅಶ್ವಹೃದಯವನ್ನು ನೊದಿಸಿದ 16 ಮಾತ್ರೆಯನ ದಯಾಂಬುದಿ ಬಾದರಾಯಣ ತನಗೆ ಸೂಚಿಸಿದ. ಬಾದರಾಯಣ ಅಂದರೆ ವೇದವ್ಯಾಸ ಸೂಚಿಸಿದ ಹಾದಿಯಲ್ಲಿ ಪಾಂಡವರಿಗೆ ಅರುಹಿದ ವೇದ ನಿಧಿಯ ಶಾಲಿಹೋತ್ರನು ಆ ದದೀಚಿಯಲ್ಲಿ ಅರಿತು ಗೌತಮ ಪ್ರೋಕ್ತ ವಿದ್ಯೆಗಳ ಅಂದರೆ ಶಾಲಿಹೋತ್ರನು 16 ಕಲೆ ಅಶ್ವಹೃದಯವನ್ನು ಅಂದರೆ ಅರ್ಜುನನಿಗೆ ತಿಳಿಸಿಕೊಟ್ಟನು. ಹಾಗೆಯೇ ವ್ಯಾಸನು ತನಗೆ ಕೊಟ್ಟ ಸೂಚನೆಗಳಿಗೆ ಅನುಸಾರವಾಗಿ ಪಾಂಡವರಿಗೆ ಗೌತಮನು ದದೀಚಿಗೆ ತಿಳಿಸಿಕೊಟ್ಟ ಮಧುವಿದ್ಯೆ ಅಂದರೆ ಬ್ರಹ್ಮವಿದ್ಯೆ, ಪ್ರವರ್ಗ್ಯ ವಿದ್ಯೆ, ಧರ್ಮಶಾಸ್ತ್ರಗಳನ್ನು ಬೋಧಿಸಿದನು. ಹೇಳಿ ಬಳಿಕ ಸೋಪಶಾಸ್ತ್ರದ ಆಲಯವನ್ನು ಅರುಹಿದನು. ವಾಯುಜ ಗೇಳಿಗೆಯಲ್ಲಿ ಅವರ ಕಳುಹಿದ ಸ್ವಸ್ಥ ವಚನದಲ್ಲಿ ಬೀಳ್ಕೊಂಡರು ಪಾಂಡವರು. ಸಿರಿ ಲೋಲನಂಗ್ರಿಯ ನೆನೆದು ದೃಪದನ ಬಾಳೆಗೊಸಗ ವೀರನಾರಾಯಣನ ಕರುಣದಲ್ಲಿ ಅಂದರೆ ಭೀಮನಿಗೆ ಸೋಪಶಾಸ್ತ್ರವನ್ನು ಕಳುಹಿಸಿಕೊಟ್ಟು ನಿಮಗೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂದು ಹರಿಸಿ ಸ್ವಸ್ಥ ವಾಚನಪೂರ್ವಕವಾಗಿ ಪಾಂಡವರನ್ನು ಬೀಳ್ಕೊಂಡನು. ಪಾಂಡವರು ವೀರನಾರಾಯಣನ ಕರುಣೆಯಿಂದ ದ್ರೌಪದಿಯ ಸ್ವಯಂವರಕ್ಕೆ ಹೊರಡುತ್ತಾರೆ. ಧನ್ಯವಾದಗಳು.